ಚೇತನ್ ಮೊದಲಿಂದ ಏನಾದ್ರು ಪರಿಚಯ? ಮೊದಲು ಅಂದ್ರೆ ಒಂದು 2 ವರ್ಷ ಆಯ್ತು. 2 ವರ್ಷ ಪರಿಚಯ ಇದ್ರು 2-3 ವರ್ಷ ಆಯ್ತು ಕಟ್ಟಾಗಿ. ಆದ್ರೆ ಮಾತಾಡ್ತಿರ್ಲಿಲ್ಲ ಅವರು, ಯಾವುದೇ ವಿಚಾರಕ್ಕೆ ಹೋಗ್ತಿಲ್ಲ ಅಂತ ಹೇಳಿದಾನಂತೆ. ಹಾಗಾಗಿ ಇವಳು ಕೂಡ ಹೇಳಿದಾಳೆ ನಾನು ಆ ವಿಷಯದಲ್ಲಿ ಇಲ್ಲ ಅಂತ. ಅಷ್ಟೇ ಫಸ್ಟಿಗೆ ಅಷ್ಟೇ ಗೊತ್ತು. ಇನ್ನು ಆಕ್ಚುಲಿ ಅವನು ಬಂದಾಗ ಕಾಲ್ ಮಾಡಿದ್ರ? ಲಾವಣ್ಯ ಯಾರಿಗೆ ಕಾಲ್ ಮಾಡಿದ್ರು? ಅದು ನನ್ನ ಹೆಂಡತಿಗೆ ಕಾಲ್ ಮಾಡಿದ್ರು. ಅವಳ ಹೆಂಡತಿ ಆದ್ರೆ ಅವಳ ಅಕ್ಕ. ಬರುವಾಗ ನನ್ನ ಅಕ್ಕನಿಗೆ ಫೋನ್ ಮಾಡ್ತೇನೆ ಅಂತ ಹೇಳಿದಂತೆ. ಅಕ್ಕನಿಗೆ ಫೋನ್ ಮಾಡ್ತೇನೆ ಅಂತ ಹೇಳುವಾಗ ರಪ್ಪ ಎದ್ದು ಹೋದ ಬಸ್ಸಿಂದ. ಎದ್ದು ಹೋದ, ಒಮ್ಮೆ ಬಂದಿದ್ದಾನೆ ಬಸ್ಸಿಂದ ಎದ್ದು ಹೋದ. ಮತ್ತೆ ಅವಳು ನನ್ನ ಹೆಂಡತಿ ಹೇಳಿದ್ದು ಒಮ್ಮೆ ಅವಳು ಅವನಿಗೆ ಕಾಲ್ ಮಾಡಿ, ಹಾಗೆ ರಪ್ಪ ಕಾಲ್ ಮಾಡಿದ್ದಾನೆ. ಕಾಲ್ ಮಾಡುವಾಗ ಇಳಿದು ಅವರು ಹೋದ ಕಾಲಲ್ಲಿ ಇರುವಾಗ ಮತ್ತೆ ತಕ್ಷಣ ಬಂದಿದ್ದಾನೆ. ಬರುವಾಗ ನಾನು ಹೇಳಿದ್ದೇನೆ ಅವನ ಹತ್ರ ಮೊಬೈಲ್ ಕೊಡು, ಇದು ನಂಬರ್ ಕೊಡು ಒಂದು, ನಾನೊಮ್ಮೆ ಮಾತಾಡ್ತೇನೆ. ಹಾಗೆ ತಕೊಂಡು ಹೋದ್ರೆ ಅಂತ. ಮತ್ತೆ ನಾನು ಹಲೋ ಮಾತ್ರ ಕೇಳಿ, ಮತ್ತೆ ಕಿರಿಚಾಟ ಕೇಳಿ. ಇಲ್ಲ ಉಪದ್ರ ಇರ್ತಿತ್ತು ಇರ್ಬೋದು, ಗೊತ್ತಿಲ್ಲ. ಆದ್ರೆ ನಮ್ಮ ಹತ್ರ ಹೇಳಿಲ್ಲ. ಪ್ರತಿದಿನ ಅದೇ ರೂಟಲ್ಲಿ ಯಾಕೆ ಬಂದು ಹೋಗ್ತಾ ಇದ್ದಾರಲ್ಲ? ಹೌದು, ಪುಷ್ಪರಾಜ್, ಕಲ್ಲಡ್ಕ ಪುಷ್ಪರಾಜ್ ಹಾಸ್ಪಿಟಲ್ ಕೆಲಸಕ್ಕೆ ಹೋಗಿ. ಎಷ್ಟು ವರ್ಷದ ಕೆಲಸ ಮಾಡ್ತಾರೆ? ಈ 6 ತಿಂಗಳಷ್ಟೇ. ಇಬ್ರು ಒಟ್ಟಿಗೆ ಕೆಲಸ ಮಾಡುದು. ಅವ್ರು ನೈಟ್ ಶಿಫ್ಟ್, ಅವ್ರಿಗೆ ಡೇ ಶಿಫ್ಟ್. ಹೌದು. ನನ್ನ ಹೆಂಡತಿಗೆ ನಿನ್ನೆ ದಿವಸ ನೈಟ್ ಶಿಫ್ಟ್, ಇವ್ರಿಗೆ ಡೇ ಶಿಫ್ಟ್. ಇವ್ರಿಗೆ 5 ಗಂಟೆಗೆ ಕೆಲಸ ಮುಗಿಸಿ ಬರುವಷ್ಟು. ಈಗ ಚೇತನ್ ಗೌಡ ಮತ್ತೆ ಈಗ ನಿಮ್ಮ ಫ್ಯಾಮಿಲಿ ಏನು ತುಂಬಾ ರಿಲೇಟಿವ್ ಅಂದ್ರೆ ಅವರ ಕೆಳಗಡೆ ಮನೆಯಿಂದ ಅವರ ಅಣ್ಣನಿಗೆ ಚೇತನ್ ನಮ್ಮನ ತಂಗಿನ ಇಲ್ಲಿ ತಗೊಂಡು ಹಾಗೆ ರಿಲೇಟಿವ್. ಹಾಗೆ 3 ವರ್ಷದಿಂದ ಪರಿಚಯ ಇತ್ತು. ಒಂದು ತುಂಬಾ ಉಪದ್ರ ಇತ್ತು ಅಂದ್ರೆ ಲವ್ ಮಾಡುವ ಆ ತರದ್ದು ಏನಾದ್ರು ಇತ್ತು? ಅದೇ ಕಟ್ಟಾಗಿ ಇರ್ಬೋದಿತ್ತು, ಅದು ಗೊತ್ತಿಲ್ಲ. ಟಾರ್ಚರ್ ಇರ್ಬೋದು. ಈಗ ನೀವು ಆತನಿಗೆ ಒಂದು ಮಾಹಿತಿ ಪ್ರಕಾರ ಬಂಧನ ಆಗಿದೆ ಅಂತ ಇದೆ. ಹೌದು. ಯಾವ ರೀತಿ ಅವನಿಗೆ ಪನಿಷ್ಮೆಂಟ್ ಆಗ್ಬೇಕು ಅಂತ ನೀವು ಅಂತ? ಅವನಿಗೆ ನನ್ನ ಲೆಕ್ಕದಲ್ಲಿ ಚಿತ್ರಹಿಂಸೆ ಕೊಡ್ಬೇಕು. ಕಾನೂನು ಯಾವ್ದು ಆಗ್ತಿಲ್ಲ ಈಗ. ಪಬ್ಲಿಕ್ ಅಲ್ಲಿ ನಮ್ ಕೊಟ್ಟರು ಸಾಕು ನೋಡಿ. ಅಷ್ಟು ಆಕ್ರೋಶ ಹೆಚ್ಚಾಗಿ ಎಲ್ಲರೂ ಅವನನ್ನ ಎನ್ಕೌಂಟರ್ ಮಾಡಬೇಕು. ನಾವೇ ಮಾಡ್ತೇವೆ, ಪಬ್ಲಿಕ್ ಅಲ್ಲಿ ಕೊಟ್ಟು ನಾವೇ ಮಾಡ್ತೇವೆ. ಗೌತಮ್. ಥ್ಯಾಂಕ್ ಯು. ನಮ್ಗೆ 5 ಕಾಲ್ಗೆ ನನ್ನ ಮಗನೇ ಕಾಲ್ ಮಾಡಿದ್ವಿ, ಈ ತರ ಆಗಿದೆ ಅಂತ. ಆಮೇಲೆ ನಾವು ಬಂದಿದೆ, ಮತ್ತಲ್ಲಿ ನೋಡುವಾಗ ಈ ತರ ಆಗಿದೆ. ಇಲ್ಲ ಗೊತ್ತಿಲ್ಲ, ನಮ್ಗೆ ವಿಷಯನೇ ಗೊತ್ತಿರ್ಲಿಲ್ಲ ಏನಂತ. ನಮ್ಗೆ ಇಲ್ಲಿ ಆದ ಮೇಲೇನೆ ಗೊತ್ತಾಗದು ಏನಾಗಿದೆ, ಎಂತ ವಿಷಯ ಏನಂತ. ಅದಕ್ಕೆ ಮುಂಚೆ ನಮ್ಗೆ ಏನು ಗೊತ್ತಿರ್ಲಿಲ್ಲ. ಚೇತನ ನಮ್ಮ ಫ್ಯಾಮಿಲಿ ಮತ್ತೆ ಗೊತ್ತಾದದ್ದು ಈ ತರ ಆದ ಮೇಲೆ. ಅದಕ್ಕಿಂತ ಮುಂಚೆ ಗೊತ್ತಿರ್ಲಿಲ್ಲ. ಅವನು ಯಾರನ್ನು ನಾವು ನೋಡ್ಲೇ ಇರ್ಲಿಲ್ಲ. ಇಲ್ಲ ಟಾರ್ಚರ್ ಕೊಡ್ತಿದ್ರೆ ನಾವೇನಾದ್ರೂ ಒಂದು ಪರಿಹಾರ ಮಾಡ್ಬೋದಿತ್ತು. ಅವಳು ಕೂಡ ಹೇಳಿಲ್ಲ ನಮ್ಮ ಹತ್ರ ಏನ್ ವಿಷಯ ಏನು ಇತ್ತ ಅಂತ. ನಮ್ಗೆ ಗೊತ್ತಿರ್ಲಿಲ್ಲ. ನಿನ್ನೆ ಘಟನೆ ಅಂತ ತಕ್ಷಣ ಕಾಲ್ ಮಾಡಿದ ನಂತರವೇ ನನಗೆ ಗೊತ್ತಾದದ್ದು. ಬರೀ ಪಾಪ ಅಕ್ಕನ ಮಗಲಿ ಕಣ್ಣೆದುರು ಹುಟ್ಟಿದವಳು, ಅವಳಿಗೆ ಏನು ಗೊತ್ತಿಲ್ಲ ಪಾಪ. ಅವಳಿಗೆ ಈ ತರ ಆಗ್ತದೆ ಅಂತನೂ ಗೊತ್ತಿರ್ಲಿಲ್ಲ. ಯಾಕೆಂದ್ರೆ ಅವಳಿಗೆ ಕೂಡ ಗೊತ್ತಿದ್ದು ಫ್ಯಾಮಿಲಿ ಅಂತಲ್ಲ. ಅವಳಿಗೆ ಕೂಡ ಈ ತರ ಆಗ್ತದೆ ಅವಳಿಗೆ ಮುಂಚೆನೆ ಗೊತ್ತಿರ್ಲಿಲ್ಲ. ಅವಳಿಗೆ ಆದ ಮೇಲೆನೆ ಗೊತ್ತಾದದ್ದು ಅವನ ಈ ತರ ಮಾಡ್ತಾನೆ ಅಂತ ಗೊತ್ತು. ಅವನಿಗೆ ಮಾತ್ರ ಕಠಿಣ ಶಿಕ್ಷೆ ಆಗ್ಬೇಕು. ಫಸ್ಟ್ ಆಫ್ ಆಲ್ ಬೀಚ್ ರೋಡ್ ಬಸ್ ಸ್ಟ್ಯಾಂಡ್ ನಲ್ಲಿ CC ಕ್ಯಾಮರಾ ಇಲ್ಲ. ಅದು ಬಸ್ ಸ್ಟ್ಯಾಂಡ್ ದುಡ್ಡಿ ಅಂತ ಗೊತ್ತಾಗ್ತಿಲ್ಲ. ನಿನ್ನೆ ನಾವು ಬೆಳಿಗ್ಗೆ ತನಕ ಅಲ್ಲಿ ಇದ್ದೆ, ಮರಳೆ ಸುರಿತುಂಟು. ಅದು ಬಸ್ ಸ್ಟ್ಯಾಂಡ್ ಒಂದು ಚೆಕ್ ಮಾಡ್ಲಿಕ್ಕೆ CC ಕ್ಯಾಮರಾ ಕೂಡ ಇಲ್ಲ. ಅಲ್ಲಿ ಒಂದು ಫಸ್ಟ್ ಆಫ್ ಆಲ್ CC ಕ್ಯಾಮರಾ ಹಾಕಿಸ್ಬೇಕು. ಅವರು 3 ಹೆಣ್ಮಕ್ಕಳಿಗೆ. ದೊಡ್ಡವಳು ನನ್ನ ಅಣ್ಣ ಮಗನಿಗೆ ಕೊಟ್ಟದ್ದು. ಮೊನ್ನೆ ಈಚೆಗೆ ಒಂದು 4-5 ತಿಂಗಳಾದಷ್ಟು ಮದುವೆ ಆಗಿ. ಇವಳು 3ನೇ ಅವಳು. ಮತ್ತೊಬ್ಬಳು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ. ಅವ್ರದಷ್ಟು ಮಾಹಿತಿ ನಮ್ಗಿಲ್ಲ. ಇಲ್ಲ ಗೊತ್ತಿಲ್ಲ.
ನಮಗೆ ಗೊತ್ತಾದದೇ ನಿನ್ನೆ ಅವಳಿಗೆ ಲವ್ ಉಂಟ ಅಂತ, ಈ ತರ ಆಗಿದೆ ಅಂತ ಗೊತ್ತಾಗಿದೆ ನಿನ್ನೆ ನಮ್ಗೆ. ಅವಳಿಗಿಂತ ಮುಂಚೆ ಒಂದು ಅಕ್ಕ ಇದ್ದಲ್ಲ, ಅವಳಿಗೆ ಗಂಡು ಹುಡುಕಕ್ಕೆ ಏಜ್ 20 ಅಷ್ಟೇ. ಅದೇ ನಮ್ಗೆ ಈಗ ಇದಾಗುದು, ಯಾಕೆ ಹೇಳಲಿಲ್ಲ ಎಂತ ವಿಷಯ, ಅವಳೊಂದು ನನ್ನ ಮಾತ್ರ ಹೇಳ್ತಿದ್ರೆ ಬೆಟರ್ ಇತ್ತು, ಈ ತರ ಎಲ್ಲ ಆಗ್ತಿರ್ಲಿಲ್ಲ. ಯಾಕೆ ಹೇಳಲಿಲ್ಲ, ಅದರ ಮುಂಚೆ ಏನು ಹಿನ್ನೆಲೆ ಉಂಟಂತ ನಮ್ಗೆ ಅದು ಗೊತ್ತಿಲ್ಲ. ಇಲ್ಲ, ನಾನ್ ನೋಡ್ಲಿಲ್ಲ, ಮತ್ತೊಬ್ಬರು ನಾನು ಕೇಳುವುದಿಲ್ಲ. ನಾವು ನೋಡಿದ ಮೇಲೆ ನಾವು ಏನಂತ ಪರಿಚಯ ಮಾಡಿ, ನಮ್ಗೆ ಗೊತ್ತಾದೆ ನಿನ್ನೆ ಆ ತರ ಆಗಿರ್ಲಿಕ್ಕಿಲ್ಲ. ಅಂತ ಫ್ಯಾಮಿಲಿ ಅಲ್ಲ ಅವರು ಕೂಡ. ಪಾಪ ತಂದೆ ಏನು ಗೊತ್ತಿಲ್ಲ, ತಾಯಿಯಾಗಿ ಏನಿಲ್ಲ, ಅಂತದ್ದೇನು ಇಲ್ಲ ಮನೆಯಲ್ಲಿ, ಅಂತ ಇದಿಲ್ಲ.